ನಮಸ್ಕಾರ, ನಾನು ಶಂಕರ್ ಹೆಗಡೆ. ಸ್ನೇಹಿತರೆ, ನಮ್ಮ ಉಚಿತ ಸೇವೆ ಮುಂದುವರಿತಾ ಇದೆ. ಸೇವೆ ಹೇಳೋದು ಉಚಿತವಾಗಿರಬೇಕು, ಅದು ದುಡ್ಡು ತೊಗೊಂಡ್ರೆ ಮತ್ತೆ ಅದಂಗೆ ಅದು ಸೇವೆ ಅಂತ ಆಗುತ್ತೆ ಅಲ್ವಾ. ಪಾಪ ಚಂದ್ರಿಕಾ, ಅವಳ ಸಂಬಳ ನಾನು ಜಾಸ್ತಿ ಮಾಡಿದ್ದೇನೆ ನಿಮಗೋಸ್ಕರ. ನನಗೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗ್ತಾಯಿಲ್ಲ ಜ್ಯೋತಿಷ್ಯ ಕಡೆಗೆ, ಯಾಕಂದರೆ ನಾನು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿದ್ದೇನೆ. ನಿಮ್ಮೆಲ್ಲರ ಹಾರೈಕೆಯಿಂದ ಅವೆಲ್ಲ ಇನ್ನೂ ಹೆಚ್ಚು ಬಂದರೆ ಇನ್ನೂ 10 ಜನರಿಗೆ ಸಂಬಳ ಕೊಟ್ಟು ನಿಮಗೆ ಉಚಿತವಾಗಿ ಜ್ಯೋತಿಷ್ಯ ಹೇಳುವಂಥ ಒಂದು ಒಳ್ಳೆಯ ಟೀಮನ್ನು ನಾನು ರೆಡಿ ಮಾಡಲಿ ಅಂತ ನೀವು ಹಾರೈಸಿ. ಆಮೇಲೆ ಈ ಶಶಿಮಂಗಳ ಯೋಗ, ಶಶಿ ಅಂದರೆ ಗೊತ್ತಲ್ಲ, ಚಂದ್ರ, ಮಂಗಳ, ಕುಜ. ಈ ಶಶಿಮಂಗಳ ಯೋಗದ ಬಗ್ಗೆ ಒಂದು ವಿಡಿಯೋ ಬಂದುಬಿಡ್ತು, ನಾನು ಅದು ತೆಗೆಸಿಬಿಟ್ಟೆ. ಬಿಡಿ, ಇದು ಮರ್ಡರ್ ಆಫ್ ಆಸ್ಟ್ರಾಲಜಿ, ಜ್ಯೋತಿಷ್ಯದ ಕೊಲೆ ಅಂತ ಹೇಳಿಬಿಟ್ಟೆ. ಅವ್ರು ತೆಗೆದ್ರು ಬಿಡಿ, ನನಗೆ ಬೇಕಾದವರೇ, ಯಾರು ಅಂತ ಹೆಸರು ಬೇಡ. ಶಶಿಮಂಗಳ ಯೋಗ ಇದ್ದರೆ ಏನೆಲ್ಲ ಹೇಳ್ಬೋದು ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈಗ ನೋಡಿ, ನಾನು ಮೊದಲನೇದಾಗಿ ನನ್ನ ಜಾತಕನೇ ಹಾಕ್ತಾಯಿದ್ದೀನಿ. ನನ್ನ ಜಾತಕದಲ್ಲಿ ಶಶಿಮಂಗಳ ಯೋಗ ಇದೆ. ನನ್ನ ಜಾತಕದಲ್ಲಿ ಚಂದ್ರ ಸ್ವಕ್ಷೇತ್ರ, ಕುಜ ಉಚ್ಚ ಕ್ಷೇತ್ರ. ಇಲ್ಲಿ ಮತ್ತು ಒಂದು ಸ್ವಲ್ಪ ಇದು ಬರುತ್ತೆ, ಡೈವರ್ಷನ್ ಬರುತ್ತೆ. ಚಂದ್ರ ಮತ್ತು ಮಂಗಳ ಒಟ್ಟಿಗಿದ್ದರೂ ಮಾತ್ರ ಶಶಿಮಂಗಳ ಯೋಗನ, ಅಥವಾ ಪರಸ್ಪರ ದೃಷ್ಟಿಯಲ್ಲಿದ್ದರೂ ಶಶಿಮಂಗಳ ಯೋಗನ, ಅಥವಾ ಏನಾದರೂ ಮನೆಗಳನ್ನು ಚೇಂಜ್ ಮಾಡಿಕೊಂಡ್ರೆ ಅದು ಕೂಡ ಶಶಿಮಂಗಳ ಯೋಗನ ಅಂತ ಸ್ವಲ್ಪ ಅಷ್ಟೇ ಹೇಳ್ತೀನಿ, ನೋಡ್ತಾ ಹೋಗಿ. ಈಗ ನನ್ನ ಜಾತಿಯಲ್ಲಿ ಶಶಿಮಂಗಳ ಯೋಗ ತುಂಬ ಚೆನ್ನಾಗಿದ್ದರಿಂದ ಓಪನಾಗಿ ಹೇಳ್ತೀನಿ, ತುಂಬ ಕಷ್ಟ ಇದ್ದಾಗ ನಮ್ಮ ಫ್ಯಾಮಿಲಿಗೆ, ನಾನು ನಮ್ಮ ಎದುರುಗಡೆ ಮನೆಯಲ್ಲೇ ಒಂದು PG ನಡೀತಾ ಇತ್ತು. ಅವರಿಗೆ ಅದನ್ನು ಚೇಂಜ್ ಮಾಡೋಕ್ಕಂಥ ಪರಿಸ್ಥಿತಿ ಬಂದಾಗ ನಾನು ಅವ್ರ ಹತ್ರ ನನ್ನ ತಂದೆ ತಾಯಿಗಳನ್ನು ಸರ್ವಿಸಿ ಕಳಿಸಿದ್ದೀನಿ. ಕಲಿತ್ಕೊಳ್ಳಿ ದಂಧೆ. ಗುಜರಾತಿ ಮಾರ್ವಾಡಿಗಳು ಅಥವಾ ಬನಿಯಾಗಳು ಅಂತ ನಾವು ಏನು ಕರಿತೀವಿ, ಅವರು ಬಿಸ್ನೆಸ್ಸಲ್ಲಿ ಯಾಕೆ ಫೇಲ್ ಆಗಲ್ಲ ಅಂತಂದರೆ ಆ ದಂಧೆಯನ್ನು ಮೊದಲು ಕಲಿತಾರೆ. ನಾನು ಬಾಂಬೆದಲ್ಲಿದ್ದರಿಂದ ಇದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾವ ಫಾರಿನ್ MBA ಮಾಡ್ಕೊಂಡು ಬಂದಿರಲಿ, ಫಸ್ಟ್ ಅವ್ರ ಸಂಬಂಧಿಕರ ಮನೆಯಲ್ಲಿ ಆ ದಂಧೆ ಕಲಿತಾರೆ. ಆಮೇಲೆ ಬಂದು ಇಲ್ಲಿ MDನೋ CEನೋ ಏನೋ ಒಂದು ಹಾಕಿ ಕೂತ್ಕೊತಾರೆ. ಆಗಿನ ಕಾಲದಲ್ಲಿ ನಾನು 100 ಕೋಟಿ ಫ್ಯಾಮಿಲಿಯವ್ರ ಜೊತೆಗೆ ಓಡಾಡಿದ್ದೀನಿ, ನನ್ನ 25-26ನೇ ವರ್ಷಕ್ಕೆ. ಸೊ ಅಲ್ಲಿ ಕಳಿಸ್ಬಿಟ್ಟೆ. ಅಪ್ಪ ಅಮ್ಮ ಎಲ್ಲ ಕಷ್ಟಪಟ್ಟು ಬೆಳಗ್ಗೆ ಎದ್ದು ಹೋಗಿ ಕಲಿತರು. ಆಮೇಲೆ ಸ್ವಂತ PG ಮಾಡಿಕೊಟ್ಟೆ. ಫೈನಾನ್ಸ್ ಎಲ್ಲ ತರಿಸಿ, ಬಡ್ಡಿಗೆ ಸಾಲ ತರಿಸಿ, ತುಂಬ ಚೆನ್ನಾಗಿ ನಡೆದುಬಿಡ್ತು. ನನ್ನ ತಮ್ಮನ ಅದೃಷ್ಟ ಕುಲಾಯಿಸ್ಬಿಡ್ತು. ಅಮ್ಮ ಅಪ್ಪ ಎಲ್ಲರೂ ದುಡ್ಡು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಅಮ್ಮನಿಗೆ ನಾನು ಹೇಳಿದೆ, ಸಾಕಮ್ಮ ನೀನು ಹೋಗಿದ್ದು, ಅಲ್ಲಿ ಆಳಿದ್ದಾರೆ, ಅವ್ರು ನೋಡ್ಕೊತಾರೆ, ನೀನು ಏನು ರಾಯಲ್ಟಿ ಬರಬೇಕೋ ಬರುತ್ತೆ, ನಾನು ಕೊಡ್ತೀನಿ ನಿಂಗೆ ತಿಂಗಳ ಖರ್ಚಿಗೆ, ಅವರು ಕೊಡ್ತಾರೆ ಅಂತ. ಕೊರೋನಾ ಬಂದಮೇಲೆ ಅದು ಬಂದಾಯಿತು. ಸುಮ್ಮನೆ ಇದನ್ನ ನಾನು ಇಲ್ಲ. ನೋಡಿ, ನನ್ನ ತಮ್ಮನ ಜಾತಕ ನೋಡಿದರೆ ಗೊತ್ತಾಗತ್ತೆ. 2ನೇ ಮನೆಗೆ ಸಂಬಂಧಿಸಿದಂಥ ಶಶಿಮಂಗಳ ಯೋಗ ನೋಡಿ. ಇವತ್ತಿಗೂ ನನ್ನ ತಮ್ಮ ಫುಡ್ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿ ದುಡಿತಾ ಇದ್ದಾನೆ. ಎಕ್ಸ್ಪೋರ್ಟ್ ಲೈಸೆನ್ಸಿಂದ ಹಿಡಿದು, ನಮಗೆ ಫುಡ್ ಲೈಸೆನ್ಸಿಂದ ಹಿಡಿದು ಎಲ್ಲ ಇದೆ. ಹಾಟ್ ಕೇಕ್ಸ್ ಥರ ಹೋಗುತ್ತೆ ನಮ್ಮದು ಕೆಲವೊಂದು ಪ್ರಾಡಕ್ಟ್ಸ್ಗಳು. ಚಕ್ಲಿ ಇರ್ಬೋದು, ಮುರುಕು ಅಂತ ನಾವು ಮಾಡ್ತೀವಲ್ಲ, ಅದು ಬೆಣ್ಣೆ ಮುರುಕು. ಕೆಲವೊಂದೆಲ್ಲ ಸ್ಪೆಷಲ್ ಐಟಮ್ಸು ಬರೀ VVIPಗಳು. ಇಲ್ಲ, ನಮಗೆ ಈ ವಾರ ರಿಸರ್ವ್ಡಿ ಅಂತ ಹೇಳ್ತಾರೆ. ಅಮ್ಮ ಮೇಲಿನ ಮೇಲೆ ನೋಡ್ಕೊತಾರೆ, ನನ್ನ ತಮ್ಮ ಮಾಡ್ತಿದ್ದಾನೆ ಈಗ. ಅದು ಕೂಡ ಶಶಿಮಂಗಳ ಯೋಗ. ಹೌದಾ? ಈ ಥರ ಎಲ್ಲ ಡಿಕೋಡ್ ಮಾಡೋಕ್ಕೆ ಬರಬೇಕು. ಎಷ್ಟೋ ಜನರಿಗೆ ನಾನು ಚಂದ್ರಿಕಾಂಗೆ ಹೇಳ್ಕೊಟ್ಟಿದ್ದೀನಿ. ಶಶಿಮಂಗಳ ಯೋಗ, ಚಂದ್ರ ಕುಜ ಒಟ್ಟಿಗಿದ್ದಾರೆ ಒಳ್ಳೆ ಮನೆಗಳಿದೆ ಅಂತಂದರೆ ನಾನು ಹೇಳ್ತೀನಿ, ಚಂದ್ರಿಕನೂ ಹೇಳ್ತಾಳೆ, ಏನು ಮೇಡಮ್ ಅಥವಾ ಸರ್, ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಥವಾ ಅಡುಗೆ ಬಗ್ಗೆ ತುಂಬ ಪರ್ಟಿಕ್ಯುಲರಾ ಅಂತ. ಎರಡಲ್ಲಿ ಒಂದಕ್ಕೆ ಎಸ್ ಅಂತಾರೆ. ಒಬ್ಬರೇ ಒಂದೇ ತುಂಬ ಫುಡ್ಡಿ ಆಗಿರ್ತಾರೆ, ಇಲ್ಲ ಪರ್ಟಿಕ್ಯುಲರ್ ಆಗಿರ್ತಾರೆ, ಹೀಗೆ ಬರಬೇಕು, ಇವತ್ತು ಊಟ ಹಿಂಗಂದರೆ ಹಿಂಗಿರಬೇಕು ಅಂತ. ಇಲ್ಲ ಸಿಕ್ಕಾಪಟ್ಟೆ ತಿಂತಾರೆ, ರುಚಿಯಾಗಿ ತಿಂತಾರೆ. ಈ ಥರ ಎಲ್ಲ ಇರ್ತವೆ. ಬಟ್ ಶಶಿಮಂಗಳಕ್ಕೆ ಬೇರೆ ಪ್ಯಾರಾಮೀಟರ್ಸ್ ಇದೆ, ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ಬಟ್ ಇದೇನು ಶಶಿಮಂಗಳ ಯೋಗಕ್ಕೂ ಪಾಪ B V ರಾಮನ್ ಅವರು ಫಸ್ಟು ಮ್ಯೂಚುವಲ್ ಆಸ್ಪೆಕ್ಟ್ ಬಗ್ಗೆ ಹೇಳಿದ್ದು. ಬಹುಶಃ ಮೂಲ ಗ್ರಂಥಗಳಲ್ಲಿ ನಾನು ಓದದ್ದು ನೆನಪಿದ್ದಂಗೆ ಶಶಿಮಂಗಳ ಯೋಗ ಒಟ್ಟಿಗಿದ್ದದಕ್ಕೆ ಮಾತ್ರ ಇದೆ, ಬಿಟ್ಟರೆ ಮ್ಯೂಚುವಲ್ ಆಸ್ಪೆಕ್ಟಿಗಿಲ್ಲ. ಎಕ್ಸ್ಚೇಂಜಿಗೂ ನೋಡ್ಕೊಳ್ಳಿ. ಇನ್ನೊಂದು 2 ಜಾತಕ ಹಾಕ್ತೀನಿ, ನೋಡ್ಕೊಳ್ಳಿ. ನನ್ನ ಫ್ರೆಂಡ್ ಈತ, ಹೆಸರು ಚೇಂಜ್ ಮಾಡಿದ್ದೀನಿ. ಈತ ಕೂಡ ಫುಡ್ ಇಂಡಸ್ಟ್ರಿಗೆ ಬಂದು 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ತುಂಬ ದೊಡ್ಡ ಪೊಸಿಷನ್ಗೆ ಬಂದಿದ್ದಾನೆ. ಇನ್ನೊಬ್ಬರು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ ದೊಡ್ಡ ಲಿಕರ್ ಬಿಸ್ನೆಸ್ ಮಾಡಿದ್ದಾರೆ. ಇವರು ಹಾಕಿದ್ದಾರೆ. ಡಾಕ್ಟರ್ ರಾಮನ್ ಅವರು ಅದಕ್ಕೆ
ಇಂಥ ಬಿಸ್ನೆಸ್ಸಿಗೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ಬಿ ವಿ ರಾಮನವರು, ಕೀರ್ತಿಶೇಷ ಬಿ ವಿ ರಾಮನವರು. ಬಟ್ ಮತ್ತೆ ಯಾರೋ ವೀಡಿಯೋ ಮಾಡೋರು ತಪ್ಪಾಗಿ ಅದನ್ನೆಲ್ಲ ತಾಯಿ ಮಾರಿ ತಂಗಿ ಮಾರಿ ಎಲ್ಲ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಬೈದೆ, ಅದು ತೆಗೆಸಾಯಿತು ವೀಡಿಯೋ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರಿ ಇಂಥ ವಿಚಾರಗಳನ್ನೆಲ್ಲ ಮಾತಾಡುವಾಗ. ಒಂದು ಗ್ರಹಗಳಿಗೆ ಮಲ್ಟಿಪಲ್ ಡೈಮೆನ್ಷನ್ಸ್ ಇರ್ತವೆ. ಭೂಮಿಗೆ ಒಂದು ಕಡೆ ಹಗಲಿದ್ದರೆ ಇನ್ನೊಂದು ಕಡೆಗೆ ರಾತ್ರಿ ಇರ್ತವೆ. ಹಾಗಾಗಿ ವಿಚಾರ ಮಾಡಿಕೊಂಡು ಇದನ್ನೆಲ್ಲ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಷ್ಟೇ ಹೇಳ್ತಿದ್ದೀನಿ. ನಿಮ್ಮ ಉಚಿತ ಸೇವೆಗೆ ಹೇಗೆ ನಿಮ್ಮ ಪ್ರತ್ಯುತ್ತರ ಅಂತ ಹೇಳೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಶ್ನೆ ಆಗಿ ಡೇಟಾ ಸ್ಪಷ್ಟವಾಗಿ ಹೇಳ್ತೀನಿ. ನಿಮ್ಮ ಹೆಸರು ಹಾಕಿ ಅಥವಾ ಜೆಂಡರ್ ಹಾಕಿ, ಮೇಲ್ ಫಿಮೇಲ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಿ, ಟೈಮ್ ಆಫ್ ಬರ್ತ್ ಹಾಕಿ, ಪ್ಲೇಸ್ ಆಫ್ ಬರ್ತ್ ಹಾಕಿ, ಆಮೇಲೆ ನಿಮ್ಮ ಪ್ರಶ್ನೆ ಹಾಕಿ. ಒಂದೇ ಪ್ರಶ್ನೆ, ಎರಡನೇ ಪ್ರಶ್ನೆ ಬಂದರೂ ಉತ್ತರ ಸಿಗಲ್ಲ ನಿಮಗೆ, ಆಯಿತಾ? ಆಮೇಲೆ ನೀವು ಆ ಪ್ರಶ್ನೆಯನ್ನು ಸ್ಕ್ರೀನ್ಶಾಟ್ ಹೊಡೆದು ನನ್ನ ಆಫೀಸ್ ನಂಬರ್ ಇದೆಯಲ್ಲ 9353134279 ಅದಕ್ಕೆ ಕಳಿಸಿ. ಚಂದ್ರಿಕಾ ದಿನಕ್ಕೆ 5 ಆಗುತ್ತಾ, 6 ಆಗುತ್ತಾ, 7 ಆಗುತ್ತಾ, 8 ಆಗುತ್ತಾ, 10 ಆಗುತ್ತಾ ನೋಡ್ಕೊಂಡು ಅವಳು ಹಾಕ್ತಾ ಹೋಗ್ತಾಳೆ. ಅವಳು ಚೆನ್ನಾಗಿ ನೋಡ್ತಾ ಹೋದರೆ ನಿಮಗೆಲ್ಲ ಖುಷಿ ಆಯಿತು ಅಂದರೆ ಫೀಡ್ಬ್ಯಾಕ್ ಕೊಟ್ಟರೆ ಇನ್ನೂ ಅವಳು ಸಂಬಳ ಜಾಸ್ತಿ ಮಾಡ್ತೀನಿ. ಇನ್ನೂ 2 ಜನ ತೊಗೊತೀನಿ ಬೇಕಿದ್ರೆ ಎಕ್ಸ್ಟ್ರಾ, ನಾನೇ ಸಂಬಳ ಕೊಡ್ತೀನಿ. ನೀವು ಯಾರೂ ದುಡ್ಡು ಕೊಡೋದು ಬೇಡ. ದೇವರ ಆ ಒಂದು ಶಕ್ತಿ ನನಗೆ ಕೊಡಲಿ ಅಂತ ನೀವು ಬೇಡ್ಕೊಳ್ಳಿ, ನಾನು ಬೇಡ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.